समर्थ. महाशिवरात्री सोहळा मुगितो. आज स्वामी कुणाच्या रूपात आहेत माहीत आहे ना. स्वामी या ರೂಪನಾಗಿದ್ದಾರೆ, ಶಿವನ ರೂಪನಾಗ. ಶಿವರಾತ್ರಿ ತಿಂಗಳ ಬರ್ತದ, ಆದ್ರೆ ಮಹಾಶಿವರಾತ್ರಿದು ಏನು ಗುರುತ ನಿಮಗೆ? ಶಿವ ಮತ್ತು ಶಕ್ತಿ ಅಂದ್ರೆ ಪಾರ್ವತಿ. ಶಿವಶಕ್ತಿ ಪಾರ್ವತಿ ಮತ್ತು ಶಿವನ ವಿವಾಹ ಸೋಹಳ ಶಿವರಾತ್ರಿ. ಸಮುದ್ರ ಮಂಥನ್ಯಾಗ ನೀವು ನೋಡಿರಿ, ಹಲಾಹಲ್ ವಿಷ ತಗೊಂಡು ನಮ್ಮ ಸೃಷ್ಟಿಗೆ ಉಳಿಸಿದ ಮಹಾದೇವ್ ಶಿವ. ಅದಕ್ಕೆ ನಾವು ಶಿವरात्री दिवस ತಂಪಾಗಲಿ, थंड ठेवण्यासाठी जलाभिषेक, दुग्धाभिषेक ಮಾಡ್ತೀವಿ. दुधाचा अभिषेक आणि जलाभिषेक करतो महादेवांना. श्री स्वामी समर्थ. ಒಂದು ಊರಾಗ ಒಬ್ಬ ಭಿಕ್ಷುಕ ಇರ್ತಾನೆ. एका गावामध्ये एक भिक्षुकी राहत असतो. ಭಿಕ್ಷಾ ಬೇಡ್ತಿರ್ತಾನವ. ದಿವಸ ಭಿಕ್ಷಾ ಬೇಡುದು ಅದೇನು ಸಿಗ್ತದ, दिवसभर भिक्षा मागायची आणि जे मिळेल ನಮಗೆ ಏನು ಸಿಗ್ತದಲ್ಲ ಅದು ತಿಂತಿರ್ತಾನ. ಯಾರೋ ಕೆಲವೊಬ್ಬರು ವಸ್ತ್ರ ಕೊಡ್ತಿರ್ತಾರೆ, ಪೋಷಾಕ, ಅಂಗಿ, ಅವಾಗೇನೋ ಪೋಷಾಕ ಕೊಟ್ರೆ ಅದು तगोತಿರ್ತಾನ. आमेले ಏನೇ ತಿಂದ್ರಿ ಕೊಟ್ले, म्हणजे त्याला कायला खायला दिलं किंवा त्याला कपडे दिले, ते घेऊन यायचा. आणि कोणी पैसे दिले, ಭಿಕ್ಷಾ ಬೇಡ್ದಾಗ ರೊಕ್ಕ ಕೊಡ್ತಾರೆ, ಕೆಲವೊಬ್ರು ವಸ್ತ್ರ ಕೊಡ್ತಾರೆ, ಕೆಲವೊಬ್ರು ತಿನ್ಲಿಕ್ಕೆ ಕೊಡ್ತಾರೆ. म्हणजे काही जण कपडे देतात, काही जण खायला देतात, काही पैसे देतात. ಅವೇನು ಮಾಡ್ತಿರ್ತಾನ, ರೊಕ್ಕ ತಮ್ಮ ಕಡೆ ಇಟ್ಕೋತಿರ್ತಾನ, पैसे आपल्याजवळ ठेवून घेत असतो. ಕಪಡೆ आपल्याला जेवढे पाहिजे, ವಸ್ತ್ರ ನನಗೆ ಅರಿವಿ ಏನಾರು ತಮಗೆ ಬೇಕಾದ ಅದು ತಗೊಂಡು, ಏನಾರು ಹೆಚ್ಚಿಗಿದ್ರೆ ಯಾವ್ದಾರು ಬಡವ್ರಿಗೆ, ಮತ್ತಷ್ಟು ಬಡವ್ರು ಇರ್ತಾರೆ, ಕೊಡ್ತಿರ್ತಾನೆ. ಆಮೇಲೆ ತಿನ್ನೋದು ಸಹಿತ, म्हणजे खाणं सुद्धा, जेवण जे त्याला अन्न मिळायचं ಏನು ಅವಾಗ ಕೊಡ್ತಿರ್ತಾರೆ ಭಿಕ್ಷಾ ಒಳಗೆ, ಅದು ತಮಗೆ ಎಷ್ಟು ಬೇಕಷ್ಟು ಇಟ್ಕೊಂಡು ಉಳಿದಿದ್ದು ಬಡವ್ರಿಗೆ ಕೊಡ್ತಿರ್ತಾನೆ. खरे ರೊಕ್ಕ ಮಾತ್ರ ಕೊಡ್ತಿರಂಗಿಲ್ಲ, ರೊಕ್ಕ मात्र इटकोतिर्तान. म्हणजे पैसे जो आपल्याजवळ ठेवून घ्यायचा, बाकी सगळं दान करायचं. पैसे त्याच्याकडं साठवत ರೊಕ್ಕ ಸ್ವಲ್ಪ ಇಟ್ಕೊಂಡು ಅವಾಗ ಭಗವಂತನ ಸ್ವಾಮಿ ನಾಮಸ್ಮರಣದಾಗ ಯಾವತ್ತೂ ಇರ್ತಿದ್ದ. खरे ರೊಕ್ಕದ ಕಡೆ ಯಾವಾಗ ಹೆಚ್ಚು ರೊಕ್ಕ ಬರ್ಲಿಕ್ಕತ್ತು, म्हणजे पैसे जेव्हा त्याच्याकडे जास्ती यायला लागले, तेव्हा त्याचं लक्ष पैशाकडे जाऊ लागलं. ಅಂದ್ರೆ ಅವನ ಕಡೆ ರೊಕ್ಕ ಹೆಚ್ಚು ಬರ್ಲಿಕ್ಕತ್ತು ನಾ, ಲಕ್ಷ ಬರೀ ರೊಕ್ಕದ ಕಡೆ. ಸ್ವಲ್ಪ ಭಿಕ್ಷಾ ಬೇಡುದು, ಮನೆಗೆ ಬಂದು ರೊಕ್ಕ ಎಣ್ಸೋದು ಕೊಡುದು, घरी येऊन पैसे मोजायचा. ಅವಾಗ ಒಂದ್ಸಲ ಏನು ತಲೆಯಾಗ ಬಂತು, ನಾ ಕಾಶಿ ವಿಶ್ವನಾಥನ दर्शन ಮಾಡ್ಬೇಕು, काशीला जाऊन काशी विश्वनाथाचं दर्शन घ्यावं अशी त्याची इच्छा होते. ಅದರ ಸಂಬಂಧ ಅವಳ ರೊಕ್ಕ गोळ्या ಮಾಡ್ಲಿಕ್ಕತ್ತಿದ್ದ. ಅಂದ್ರೆ ते पैसे तो जमवायला लागला काशी विश्वनाथाच्या दर्शनासाठी. तर पैसे जमत खूप पैसे झाले त्याच्याकडे, ರೊಕ್ಕ ಭಾಳ ಅದು. ಇನ್ನು ನನಗೆ ಕಾಶಿ ವಿಶ್ವನಾಥ ದರ್ಶನ ಆಗ್ತದ, ನಾ ಹೋಗ್ತೇನಂತ ಯಾತ್ರಾಕ ಹೊಂಟು ಬಿಡ್ತಾನೆ. पैसे घेतो बरोबर, ಆದ್ರೆ ಅವ ಏನು ಮಾಡ್ತಾನ, ರೊಕ್ಕ ಅಷ್ಟೇ ಇಟ್ಕೊಂಡು ಮುಂದಾದ್ರೂ ಆ ರೊಕ್ಕದೇನು ಖರೀದಿ ಮಾಡಂಗಿಲ್ಲ, अन्न तगोळंगिಲ್ಲ, वस्त्र तगोळंगिಲ್ಲ. म्हणजे त्या पैशाचं तो काय करत असतो, कपडे वगैरे काही घेत नसतो, किंवा खायला भूक लागली तरी खायला नाही, भिक्षा बेडतिर्तान. तेव्हा पण तो भिक्षा मागायला लागतो. म्हणजे आपल्याकडे पैसे असूनही तो भिक्षा मागायचा, भीक मागत फिरायचा. असं करत तो काशीला येतो. काशी विश्वनाथन दर्शनಕ್ಕಂತ ಕಾಶಿಗೆ ಬರ್ತಾನೆ. ಭಿಕ್ಷಾ ಬೇಡ್ಕೋತೇ ಬರ್ತಾನ. ರೊಕ್ಕ ಅಷ್ಟೇ ಇಟ್ಕೊಂಡಿರ್ತಾನೆ, ಭಿಕ್ಷಾ ಬೇಡ್ಕೋತ ಬರ್ತಾನೆ. आणि काशी विश्वनाथाच्या इथे येतो. आणि ते पैशाचं गाठोडं, ರೊಕ್ಕದ ಗಂಟೆ ಏನು
ಇಟ್ಕೊಂಡಿರ್ತಾನಲ್ಲ ಅದು तगोंडे ಬಂದಿರ್ತಾನ, ते घेऊनच आलेला असतो. तेव्हा काय करतो, गंगा स्नान. आता मी गंगा स्नान करून मग काशी विश्वनाथाचं दर्शन घेतो. ಅಂದ್ರೆ ನಾ ಗಂಗಾ ಸ್ನಾನ ಮಾಡಿ ಕಾಶಿ ವಿಶ್ವನಾಥನ ದರ್ಶನ ತಗೋತೀನಿ. खरे ಅವನ್ ತಲೆಯಾಗ ಏನಿರ್ತದ, त्याच्या डोक्यात काय असते, त्याच्या मनात विचार येतो. ನಾ जर ಇದು ಗಂಟ ಇಲ್ಲೇ ಇಟ್ರ ಯಾರೇ ಒಯ್ತಾರ ತುಡುಗ್ರ वयावर. म्हणजे मी हे जे गाठोडं पैशाचं इथं ठेवलं तर चोर नेतील किंवा कोणीतरी घेऊन जाईल. दुसरं म्हणजे मी कुणाकडे दिलं, ಯಾರ ರೇ ಕೊಟ್ರ ಅವ್ರು ನನಗೆ ಮೋಸ ಮಾಡಂಗಿಲ್ಲ. ಯಾಕ, ನನಗೆ ಮೋಸ ಮಾಡಿ ಓಡಿ ಹೋದ ಅಂದ್ರೆ ಏನ್ ಮಾಡೋದು, मला फसवून तो पळून गेला तर काय करायचं. ಅವಾಗ ಬರೇ ಅದೇ ತಲೆಯಾಗ ಹಿಂಗಾಗಿ ಆಗ ಒಂದು ಏನಾಗ್ತದ, ದುರ್ಲಕ್ಷ ಆಗ್ಲಿಕ್ಕೆ ಚಾಲು ಆಗ್ತದ. ಯಾವತ್ತೂ स्वामी नामस्मरण ಏನ್ ಮಾಡ್ತಿರ್ತಾನಲ್ಲ किंवा ಈ नामस्मरणामध्ये मग्न असणारा तो पैसे मोजण्यात दंग व्हायला लागला किंवा आता ते पैशाचा विचार करायला लागला, ರೊಕ್ಕದ ಬಗ್ಗೆ ವಿಚಾರ ಮಾಡ್ಲಿಕ್ಕತ್ತ. ಹಿಂಗಾಗಿ ನಾಮಸ್ಮರಣದಿಂದ ಸ್ವಲ್ಪ ದೂರ ದೂರ ಹೋಗ್ಲಿಕ್ಕತ್ತ. ಆಮೇಲೆ ಈಗ ಏನ್ ಮಾಡ್ಬೇಕು ಅವಾಗ ತಿಳಿವಾಲ್ತು, काय करावं समजेना. ಅವೇನ್ ಮಾಡ್ತಾನ, ಅಲ್ಲೇ ಉಸುಕಿರ್ತದ नदी ದಂಡಿಗೆ, गंगेच्या काठावर वाळू असते ಉಸುಕ್. ಅದು ಸ್ವಲ್ಪ ತೆಗಿತಾನ, ತೆಗೆದು ಆ ಗಂಟು ಅದ್ರಾಗ ಇಡ್ತಾನ, ರೊಕ್ಕದ ಗಂಟು ಅದ್ರಾಗ ಇಡ್ತಾನ. ರೊಕ್ಕದ ಗಂಟಿದ್ದ ಮುಸ್ತಾನ. ಆಮೇಲೆ स्नानಕ್ಕೆ ಹೋದ್ರಾತಂತ ते खड्डा खणतो वाळूमध्ये आणि त्याचं ते पैशाचं गाठोडं तिथे ठेवतो. ठेवून ते खड्डा जातो, म्हणजे त्याच्यावर वाळू घालतो. ಆಮೇಲೆ ಏನ್ ಮಾಡ್ತಾನ, ಸ್ನಾನಕ್ಕೆ ಬರ್ಬೇಕಂತ ಬರ್ತಿರ್ತಾನ, ಮತ್ತೆ ತಲೆಯಾಗ ಬರ್ತದ, ಈಗ ನಾ ತೆಗ್ದೀನಿ, आता मी तर खड्डा खणलाय, ತೆಗ್ದೀನಿ, ಆದ್ರೆ ನನಗೆ ಗುರ್ತು ಹೆಂಗಾಗ್ಬೇಕು, ಎಲ್ಲಿ ಜಾಗ ಹುಡ್ಕ್ಯಾಡ್ಬೇಕು, ದೊಡ್ಡ ದಂಡಿ ಇರ್ತದ, ಎಲ್ಲಿ ಹುಡ್ಕ್ಯಾಡ್ಬೇಕು. नदीच्या काठावर एवढा मोठा काठ त्याच्यावर तर कसं शोधणार, ಹುಡ್ಕ್ಯಾಡ್ತಾನ ಹೆಂಗ. ಅದಕ್ಕೆ ಅವೇನ್ ಮಾಡ್ತಾನ, ಅದರ ಮೇಲೆ ಒಂದು ಶಿವಲಿಂಗ तयार ಮಾಡಿ ಇಡ್ತಾನ. त्या खड्ड्याच्या वर तो शिवलिंग तयार करतो आणि तिथे ठेवतो. ठेवून तो अंघोळीला जातो, ಸ್ನಾನಕ್ಕೆ ಹೋಗ್ತಾನವ. ಆಮೇಲೆ ಏನಾಗ್ತದ, ಒಬ್ಬೊಬ್ರ ಬರ್ತಿರ್ತಾರ ಭಕ್ತ, ಬಂದು ಏನಂತಾರ, ಅವ್ರೇನ್ ತಿಳ್ಕೊತಾರ, ಶಿವಲಿಂಗ ಮಾಡಿ ಇಡುವುದು ಆಮೇಲೆ ಸ್ನಾನಕ್ಕೆ ಹೋಗಿ ದರ್ಶನಕ್ಕೆ ಹೋಗೋದು ಇದು ಇಲ್ಲಿ परंपरा ಅದ ಕಾಣಿಸ್ತದೆ, ಇಲ್ಲಿ पद्धती अद. म्हणजे त्यांना काय वाटतं की इथं शिवलिंग करून ठेवायचं आणि मग अंघोळीला जायचं आणि मग दर्शनाला, काशी विश्वनाथाच्या दर्शनाला नंतर जायचं. म्हणून प्रत्येक जण येणारा ಬರಾವ ಏನ್ ಮಾಡ್ತಾನ, ಅಲ್ಲೇ ಒಂದೊಂದು ಶಿವಲಿಂಗ, ಒಬ್ಬ ಬರ್ತಾನ ಅಲ್ಲಿ ಶಿವಲಿಂಗ ಇಡ್ತಾನ, ಇನ್ನೊಬ್ಬ ಬರ್ತಾನ ಇಲ್ಲಿ ಶಿವಲಿಂಗ ಇಡ್ತಾನ ಮಾಡಿ ಅಲ್ಲಿ ಎಲ್ಲರೂ ಇವ ಸ್ನಾನ ಮಾಡಿ ಬರುದ್ರಾಗ ಎಲ್ಲ ಕಡೆ ಶಿವಲಿಂಗ ಇರ್ತದ. ಇನ್ನು ಇವನ್ गंट ಎಲ್ಲಿ होतो, ಎಲ್ಲಿ ಹುಡ್ಕ್ಯಾಡವ. म्हणजे सगळीकडे शिवलिंग ठेवल्यावर तो आपल्या पैशाचं गाठोडं शोधणार कुठे, या विचारात त्याचं पैशाचं गाठोडं पण त्याला मिळत नाही. ಅಂದ್ರೆ ಇದರ ಅರ್ಥ म्हणजे ರೊಕ್ಕದ ಗಂಟನ್ಕ ಸಿಗಂಗಿಲ್ಲ. ಇತ ಅವಾಗ ಗಂಗಾ ಸ್ನಾನದ್ದು ಪುಣ್ಯ ಬರಂಗಿಲ್ಲ, ಯಾಕಂದ್ರೆ ಅವಾಗ ಲಕ್ಷ ಇರಂಗಿಲ್ಲ. लक्ष ಎಲ್ಲ ಗಂಟ ಕಡೆ ಇರ್ತದೆ, त्याचं लक्ष सगळं त्या गाठोड्याकडे असतं, पैशाच्या गाठोड्याकडे. ಆಮೇಲೆ ಅವ ವಿಚಾರ ಮಾಡುದ್ರಾಗ ಕಾಶಿ ವಿಶ್ವನಾಥ ದರ್ಶನ ಹೋದ್ರೂ ಅವಾಗ ದರ್ಶನ ಲಕ್ಷ ಇರಂಗಿಲ್ಲ. ನನ್ ಗಂಟು ಹೋತು, ಸ್ನಾನ ಮಾಡಿ ಇನ್ನು ಹುಡುಕ್ಯಾಡ್ಕೋತ ಕೊಡುದಿಲ್ಲ, ಕಾಶಿ ವಿಶ್ವನಾಥನ್ ದರ್ಶನಕ್ಕೆ ಹೋಗ್ತಾನೆ. ದರ್ಶನಕ್ಕೆ ಹೋದ್ರೂ ಅವಾಗ ದರ್ಶನ ಫಲ ಸಿಗಂಗಿಲ್ಲ, ಯಾಕಂದ್ರೆ ಅವ್ನ लक्ष ಯಾವತ್ತೂ ಅಲ್ಲಿ ಇರ್ತದ. ಇನ್ನ गंट ಹೆಂಗ್ ಹುಡುಕ್ಯಾಡ್ಲಿ, म्हणजे मी आता ते गाठोडं शोधू कसं, या विचारात त्याचं दर्शनही होत नाही, म्हणजे त्याला दर्शनाचं पुण्य पण मिळत नाही आणि इथं स्नान गंगा स्नानाचं पुण्य पण मिळत नाही. ಅಂದ್ರೆ ಏನು, ಅವಾಗ ಆ ರೊಕ್ಕದಿದ್ರಾಗ ಗಂಗಾ ಸ್ನಾನ ಪುಣ್ಯ ಸಿಗಂಗಿಲ್ಲ, आता ಕಾಶಿ ವಿಶ್ವನಾಥ ದರ್ಶನ ಸಿಗಂಗಿಲ್ಲ, ಅಂದ್ರೆ ಅದರದ್ದು ಫಲ ಬರಂಗಿಲ್ಲ ಅವಾಗ. ಅದಕ್ಕೆ ತ್ಯಾಗ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು, ನೀವು ದಾನ ತ್ಯಾಗ, ಅನ್ನದಾನ ಮಾಡ್ತೀರಿ ಎಲ್ಲದಕ್ಕ ಶ್ರೇಷ್ಠ ಅದ, ಅನ್ನದಾನ ಅನ್ಕ ಶ್ರೇಷ್ಠ, ವಿದ್ಯಾದಾನು ಶ್ರೇಷ್ಠ ಅದ. ಎಲ್ಲದಕ್ಕಿಂತ ನೀವು ಏನ್ ಮಾಡ್ಬೇಕು, ಇದೇನ್ ಮೋಹ ಮಾಯಾದಿಂದ
ನಿಮ್ದೇನು ಆಸೆ ಇರ್ತದಲ್ಲ, ಇಷ್ಟು ರೊಕ್ಕ ಅಷ್ಟು ರೊಕ್ಕ, ಅದರದಿಂದ ದೂರ ಇದ್ರನೇ ನೀವು ಸ್ವಾಮಿ ಚರಣಕ್ಕೆ ಯಾವಾಗಲೂ ಲಕ್ಷ ಹತ್ತದ ನಿಮ್ದು. ಅಂದ್ರೆ ಏನು, ನೀವು ಅದರದಿಂದ ನೀವು ನಾಮಸ್ಮರಣ ಆಗಲಿ, ನಿಮ್ದು ಯಾವುದೋ ಭಜನೆ ಮಾಡ್ತೀರಿ, ನೀವು ಯಾವ್ದಾಡ್ತೀರಿ, ಲಕ್ಷ್ಯ ಎಲ್ಲ ಆ ಕಡೆ ಈ ಕಡೆ ಇದ್ರೆ ನಿಮ್ಮ ಲಕ್ಷ್ಯ ಇರಂಗಿಲ್ಲ ಸ್ವಾಮಿ ಚರಣಕ್ಕೆ ಯಾವಾಗ ಆಗ್ಬೇಕು. ಅದಕ್ಕೆ ಅದರ ಫಲ ನಿಮಗೆ ಸಿಗ್ಬೇಕಂದ್ರೆ ನೀವು ಒಂದೇ ಕಡೆ ಆತ ಈತ ಈ ಕಡೆ ನನ್ನ ಮನ್ಯಾಗ ಹಿಂಗ ವಿಚಾರ ಮಾಡಲ್ದೆ ನೀವು स्वामी इद्रागे लक्ष हाकಬೇಕು. ಅಂದ್ರೆ ನಿಮಗೆ ಅದರದ್ದು फला बरतात. म्हणजे काय ह्याचा साधारण अर्थ कसा काय, तुम्ही कुठलीही अपेक्षा न ठेवता जेव्हा स्वामींचं नामस्मरण करता, भगवंताचं नामस्मरण करता, त्याचं फळ तुम्हाला मिळतं. ಅದರ ಫಲ ನಿಮಗೆ ಸಿಗ್ತದೆ. ನೀವು ಅಪೇಕ್ಷೆ ಮಾಡಿದ್ರೆ ಏನಾಗ್ತದೆ, ದುಃಖ ಭಾಳ ಬರ್ತದೆ ನಿಮಗೆ. केव्हा अपेक्षा जास्त ठेवता ಯಾವಾಗಲೂ ಹೆಚ್ಚಾಗ್ತದೆ. ನನ್ನ ಮಗ ನನ್ನಂಗೆ ಇಂಜಿನಿಯರ್ ಆಗಬೇಕು, ನನ್ನಂಗೆ ಡಾಕ್ಟರ್ ಆಗಬೇಕು, ಇದು ಯಾವಾಗ ಅಪೇಕ್ಷಾ ನೀವು ಇಟ್ಕೋತೀರಿ, ಅದು ಯಾವಾಗಲೂ मಕ್ಕಳು ಅದೇ ಇಲ್ಲ, ಅವ್ರಿಗೆ ಯಾವಾಗ ಏನು ಎದ್ರಾಗ इंटरेस्ट इರ್ತದೆ, त्यांना ज्याच्यामध्ये आसक्ती आहे किंवा आवड आहे अशा ठिकाणी गेलं तर ते मुलांना पण आनंद मिळतो. खरे ನೀವು ಅದು ಆಸೆ ಇಟ್ಕೊಂಡ್ರೆ ಹುಡುಗರಿಗೂ ಸುಖ ಸಿಗಂಗಿಲ್ಲ, ನಿಮಗೂ ಸಿಗಂಗಿಲ್ಲ. ಅದಕ್ಕೆ ಆಸೆ ಭಾಳ ಆಸೆ ಇಟ್ಕೋಬಾರ್ದು. ಒಂದೇ ಅಂದ್ರೆ ಏನು, ನೀವು ಎಲ್ಲ ನಾಮಸ್ಮರಣದಾಗ ನಿಮ್ಮ ಲಕ್ಷ್ಯ ಹಾಕಿದ್ರೆ ಅದರ ಫಲ ನಿಮಗೆ ಬರ್ತದೆ, ಅದರ ಪುಣ್ಯ ನಿಮಗೆ ಸಿಗ್ತದೆ. ಇವತ್ತು ಇಲ್ಲಿಗೆ ನಿಂದ್ರೂ आता इथंच थांबूया. श्री स्वामी समर्थ महाराज की जय, की जय. श्री दादा महाराज की जय. जय श्री स्वामी समर्थ. जय जय श्री स्वामी समर्थ. जय जय श्री स्वामी समर्थ. श्री स्वामी समर्थ महाराज की जय. श्री अण्णा महाराज की जय. श्री दादा महाराज की जय. चलावे शेज आता करुणा घना, भक्तवत्सला श्री गुरु, भक्तवत्सला श्री गुरु मानसा मनरमणा. आता सुखे निद्रा करा स्वामी समर्था, सुमनांचे शेजे
सुमनांचे शेजेऊनी निजावे आता